ಓಕೆ. ಈ ಬಾರಿ ಇತ್ತೀಚಿನ ವರ್ಷ ಕಳೆದ ವರ್ಷ ಈ ವರ್ಷ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಮೈಸೂರು ದಸರಾ ನೋಡೋಕೆ ಬರುವವರಲ್ಲಿ ಆನೆ ಭೀಮನನ್ನು ನೋಡೋಕೆ ಬರೋರೇ ಜಾಸ್ತಿ ಇದ್ದಾರೆ, ಅವನಿಗೆ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಸರ್. ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇವೆ. ಯಾವುದೇ ಒಂದು ಮೈಸೂರು ಪೇಜ್ ನೋಡಿ, ಹೆಚ್ಚು ಕಡಿಮೆ ಎಲ್ಲ ಪೋಸ್ಟ್ಗಳು, ಖಾತೆಯಲ್ಲಿರುವಂಥದ್ದು ಎಲ್ಲ ರೀಲ್ಗಳು ಆನೆಗಳ ಬಗ್ಗೆನೇ ಇದೆ. ಹೌದು, ಆನೆನೇ ದೊಡ್ಡ ಸೆಲೆಬ್ರಿಟಿ, ಎಲ್ಲರಿಗಿಂತ ದೊಡ್ಡ ಸೆಲೆಬ್ರಿಟಿ ಆನೆಗಳೇ. ಸಹಜವಾಗಿ ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದರ ಮೂಲಕ ನಮ್ಮ ಅರಣ್ಯ ಪ್ರದೇಶ, ಕಾಡು ಪ್ರದೇಶದಲ್ಲಿರುವಂಥ ಸಮಸ್ಯೆ ಬಗ್ಗೆ ಒಂದು ಜಾಗೃತಿ ಬರುತ್ತೆ, ಈ ವನ್ಯಜೀವಿಯ ಸಂರಕ್ಷಣೆ ಬಗ್ಗೆ ಒಂದು ಅರಿವು ಬರುತ್ತೆ, ಮತ್ತು ಆ ಭಾಗದ ಒಂದು ಮಹೋತ್ರು ಕಾವಡಿಗಳಿರ್ಬೋದು, ಹಾಡಿಗಳಲ್ಲಿರುವಂಥದ್ದು ಬುಡಕಟ್ಟು ಜನಾಂಗ ಇರ್ಬೋದು, ಅವರ ಸಮಸ್ಯೆಗಳ ಬಗ್ಗೆ ಒಂದು ಅರಿವು ಬಂದರೆ ಒಳ್ಳೆಯದು ಸಮಾಜಕ್ಕೆ. ಓಕೆ. ಈಗಿನ ಕಾಲಮಾನಕ್ಕೆ ಅಗತ್ಯ ಇಲ್ಲದೆ ಇರಬಹುದು, ಆದರೂ ರಾಜವಂಶ ನಿಮ್ಮದು, ಮಹಾರಾಜರು ನೀವು, ಆ ಕಾರಣಕ್ಕಾಗಿ ಈ ಕುದುರೆಯ ಸವಾರಿ, ಕತ್ತಿ ವರ್ಸೆ ಅದನ್ನು ಯಾವತ್ತಾದರೂ ಯದುವೀರವ್ರು ಕಲ್ತಿದ್ದಾರಾ ಅಂತ ಹೇಳಿ? ಇಲ್ಲ, ನನಗೆ ಇನ್ನು ಅದೇನು ಜಾಸ್ತಿ ಏನು ಗೊತ್ತಿಲ್ಲ. ಸಣ್ಣ ವಯಸ್ಸಿನಲ್ಲಿ ಕುದುರೆದು ಎಲ್ಲ ಇದು ಒಂದು ಸ್ವಲ್ಪ ಇತ್ತು, ಆದರೆ ಅದೆಲ್ಲ ನನಗಿನ್ನು ಜಾಸ್ತಿ ಏನು ಅದ ಒಂದು ಕೌಶಲ್ಯ ಅಭ್ಯಾಸ ಎಲ್ಲ ಏನೂ ಇಲ್ಲ ಸರ್? ದಸರಾ ಟೈಮಲ್ಲಿ ಮಾತ್ರನಾ? ಏನು ಅದು ಖಡ್ಗ ಪೋಷಾಕಿನಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಆ ಟೈಮಲ್ಲಿ ಮಾತ್ರ? ನಾವು ಯಾವತ್ತು ಹಾಕೊಂಡು ಮಹಾರಾಜ್ ಅಂದರೆ ಇದು ಇವತ್ತು ಕಸ್ಟೋಡಿಯನ್ನು ಅಥವಾ ಹಿಂದೆ ಮಹಾರಾಜರು ಕತ್ತಿ ಯಾವತ್ತು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬೇರೆಯವ್ರು ಹಾಕೋತಾ ಇದ್ರು ಕತ್ತಿ, ನಾವು ಕತ್ತಿ ಹಾಕೋತಾ ಇರಲಿಲ್ಲ. ಹಾಗಾಗಿ ಪಟ್ಟದ ಕತ್ತಿ ಇರುತ್ತೆ ನನ್ನ ಜೊತೆ, ಅದು ಬೇರೆಯವ್ರ ಹಿಂದೆ ದರ್ಬಾರಿಗಳು ಅಥವಾ ಯಾರಾದರೂ ಫ್ಯಾಮಿಲಿದವರು ತಗೊಂಡು ಬರ್ತಾ ಇದ್ರು. ಸಿಂಹಾಸನಲ್ಲಿ ನಮ್ಗೆ ಒಂದು ಜಾಗ ಇದೆ, ಅಲ್ಲಿ ಇಡ್ತಾರೆ. ಪಟ್ಟದ ಕತ್ತಿ ಅದು ಅಧಿಕೃತವಾಗಿ ಅದು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಒಂದು ವಸ್ತ್ರ ಅಂತ ಹೇಳ್ಬೋದು. ಓಕೆ. ಮಹಾರಾಜರು ಜನರಿಗೆ ಜಾಸ್ತಿ ಅಂದರೆ ಮಹಾರಾಜರು ಮೊದಲೇ ಗೊತ್ತು, ಯದುವೀರವ್ರ ಬಗ್ಗೆ ಮೊದಲೇ ಜನರಿಗೆ ಗೊತ್ತಿತ್ತು. ಈಗ ಸಂಸದರಾದ ಮೇಲೆ ಜನರಿಗೆ ಮತ್ತಷ್ಟು ಹತ್ತಿರ ಆಗಿದ್ದೀರಿ. ಬಟ್ ಎಷ್ಟು ಹೊತ್ತಿಗೆ ನೋಡಿದ್ರು ಬಹಳ ಕಾಮ್ ಆಗಿರ್ತೀರಿ, ಏನೇ ಪ್ರಶ್ನೆ ಕೇಳಿದ್ರು ನೀವು ವಾಯ್ಸ್ ರೈಸ್ ಮಾಡಿಲ್ಲ, ಯಾರ ಮೇಲೂ ತೀಕ್ಷ್ಣವಾಗಿ ಮಾತುಗಳನ್ನು ಆಡಲ್ಲ, ಅಥವಾ ಈ ಕೆಲವರೆಲ್ಲ ವಾಗ್ದಾಳಿಗಳನ್ನು ಮಾಡೋ ರೀತಿಯನ್ನು ನೋಡಿದ್ವಿ. ರಾಜಕಾರಣಕ್ಕೆ ಬಂದ ಮೇಲೂ ಮಹಾರಾಜರ ವಾಕ್ಚಾತುರ್ಯ ಯಾವತ್ತೂ ಕೂಡ ಬದಲಾಗಿಲ್ಲ. ಇಷ್ಟು ಕಾಮ್ನೆಸ್ಸನ್ನು ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂತ? ನೆನ್ನೆನೇ ಒಂದು ಸಭೆ ಇತ್ತು, ಅಲ್ಲಿ ನಾವು ಹೇಳಿದ್ವಿ, ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ. ನಾನೇ ಹೇಳಿದೆ, ಇವತ್ತು ಇದು ನನ್ನ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಇರಲಿ, ಅದು ಸ್ವಭಾವ ಅಲ್ಲ. ಯಾರಾದರೂ ನಿಮ್ಮ ಮೇಲೆ ಏನೋ ಒಂದು ದ್ವೇಷ ಅಥವಾ ಒಂದು ಹೇಳಿದ್ರೆ ಸಾಮಾನ್ಯವಾಗಿ ಕ್ರೋಧ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸೋದು ಅದು ಸಹಜ. ಈ ಸ್ವಭಾವ ಸ್ವಾಭಾವಿಕವಾಗಿ ನಮಗೂ ಇಲ್ಲ. ಆದರೆ ಭಾರತೀಯ ಸಂಸ್ಕೃತಿ, ಅದರಲ್ಲೂ ಮೈಸೂರು ಸಂಸ್ಕೃತಿ ಹೇಗಿದೆ ಅಂದರೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.